ಗೃಹಿಣಿ ಮನುಷ್ಯ ಬಹಳನೇ ಸಂತೋಷವಾಗಿದ್ರು. ಅವರು ಯಾವುದೋ ಹಾಡನ್ನ ಗುನುಕ್ತಾ ಮೊಬೈಲಲ್ಲಿ ಶಾಪಿಂಗ್ ಆ್ಯಪ್ ಒಂದನ್ನು ಬ್ರೌಸ್ ಮಾಡ್ತಿದ್ರು. ಅವರ ಪತಿ ಜಯಂತ್ರಿಗೆ ಇದನ್ನು ನೋಡಿ ಶಾಕ್ ಆಗಿತ್ತು. ಏನು ಇಷ್ಟೊಂದು ಖುಷಿಯಾಗಿದೆಯಲ್ಲ, ಏನು ವಿಚಾರ ಅಂತ ಅವರು ಮನುಷ್ಯ ಅವರನ್ನ ಕೇಳ್ತಾರೆ. ಮನುಷ್ಯರವರು ಮೊಬೈಲ್ ಆ್ಯಪ್ನಲ್ಲಿ ಶಾಪಿಂಗ್ ಮಾಡ್ತಿರೋದನ್ನ ಅವರು ನೋಡ್ತಾರೆ. ಇತ್ತೀಚೆಗಷ್ಟೇ ಅವರಿಬ್ಬರು ತಮ್ಮ ಸಂಬಳಗಳ ಮೇಲೆ ದೊಡ್ಡ ಮೊತ್ತದ ತೆರಿಗೆ ಕಟ್ಟಿದ್ದನ್ನು ಅವರು ಮನುಷ್ಯ ಅವರಿಗೆ ನೆನಪಿಸಿದರು. ಹಣದ ಕೊರತೆ ಇರುವಾಗ ಹೀಗೆ ದುಂದು ವೆಚ್ಚದ ಶಾಪಿಂಗ್ ಮಾಡೋದು ಎಷ್ಟು ಸರಿ ಅಂತ ಅವರು ತಮ್ಮ ಪತ್ನಿಯನ್ನ ಕೇಳ್ತಾರೆ. ಇದಕ್ಕೆ ಮನುಷ್ಯ, ನಿಮ್ಮ ಸಂಬಳದ ಹಣದಿಂದ ನಾನೇನು ದುಂದು ವೆಚ್ಚ ಮಾಡೋದಿಲ್ಲ ಅನ್ನುವಂಥ ಭರವಸೆ ಕೊಡ್ತಾರೆ. ಇದರಿಂದ ಅಚ್ಚರಿಯಾದ ಜಯಂತ್, ನಿನಗೇನಾದರೂ ಲಾಟ್ರಿ ಹೊಡಿತಾ ಹೇಗೆ ಅಂತ ಕೇಳ್ತಾರೆ. ಇದಕ್ಕೆ ಮನುಷ್ಯ, ನಾನೊಂದು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದ್ದೆ, ಅದರಲ್ಲಿ ನನಗೆ 65% ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತಾರೆ. ಜಯಂತ್ರಿಗೆ ಅವರ ಈ ಮಾತುಗಳನ್ನು ನಂಬೋದಕ್ಕೆ ಆಗಲಿಲ್ಲ. ಒಂದು ಮ್ಯೂಚುವಲ್ ಫಂಡ್ ಹೇಗೆ 65% ಲಾಭ ಕೊಡೋದಕ್ಕೆ ಸಾಧ್ಯ ಅನ್ನೋದು ಅವರ ಅನುಮಾನವಾಗಿತ್ತು. ಒಂದು ಸ್ಮಾಲ್ ಕ್ಯಾಪ್ ಫಂಡ್ ಇದೆ ಅಂತ ಮನುಷ್ಯ ಹೆಚ್ಚಿನ ವಿವರಣೆಯನ್ನು ಕೊಟ್ಟರು. ಸಾಮಾನ್ಯವಾಗಿ ಸ್ಮಾಲ್ ಕ್ಯಾಪ್ ಫಂಡ್ಗಳು 40% ಸರಾಸರಿ ಪ್ರತಿಫಲವನ್ನು ಕೊಡ್ತವೆ. ಇಂತಹ ಫಂಡ್ಗಳ ವಿಶೇಷತೆಯ ಬಗ್ಗೆ ಜಯಂತ್ರ ಕುತೂಹಲ ಮತ್ತು ಆಸಕ್ತಿ ಎರಡೂ ಕೂಡ ಹೆಚ್ಚಾಗಿದ್ವು. ನೋಡಿ, ಕಳೆದ 3 ವರ್ಷಗಳಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ಗಳು 40% ಪ್ರತಿಫಲಗಳನ್ನು ಕೊಟ್ಟಿವೆ. ಇದು ಎಂಥವರಿಗೂ ಕೂಡ ಆಸೆಯನ್ನು ಹುಟ್ಟಿಸಬಹುದು. ಆದಾಗ್ಯೂ ಅದರಿಂದ ಆಕರ್ಷಿತರಾಗಿ ಹೂಡಿಕೆಯನ್ನು ಮಾಡಿಬಿಡುವ ಮೊದಲು ನೀವು ಸ್ಮಾಲ್ ಕ್ಯಾಪ್ ಫಂಡ್ಗಳು ಅಂತ ಅಂದ್ರೇನು, ಅವು ಯಾವ ಕಾರಣಕ್ಕೆ ಅಷ್ಟೊಂದು ದೊಡ್ಡ ಪ್ರತಿಫಲವನ್ನು ಕೊಡ್ತವೆ, ಹಾಗೂ ಎಂತಹ ಹೂಡಿಕೆದಾರರು ಅವುಗಳಲ್ಲಿ ಹೂಡಿಕೆಯನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕಾಗತ್ತೆ. ಸ್ಮಾಲ್ ಕ್ಯಾಪ್ ಫಂಡ್ಗಳು ತಮ್ಮ ಬಂಡವಾಳದ 65% ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ ಅಥವಾ ಅವುಗಳಿಗೆ ಸಂಬಂಧಪಟ್ಟಂತಹ ಎಕ್ವಿಟಿ ಸಾಧನಗಳಲ್ಲಿ ಹೂಡಿಕೆಯನ್ನು ಮಾಡ್ತವೆ. ಅಂದರೆ ಈ ಫಂಡ್ಗಳು ಸಣ್ಣ ಗಾತ್ರದ ಮತ್ತು ಹೊಸ ಸ್ಟಾಕುಗಳನ್ನು ಆರಿಸಿಕೊಂಡು ಅವುಗಳಲ್ಲಿ ಹೂಡಿಕೆಯನ್ನು ಮಾಡ್ತವೆ. ಅವುಗಳಲ್ಲಿ ಹೂಡಿಕೆಯನ್ನು ಮಾಡಿದಾಗ ನಿಮಗೆ ಸಿಗುವ ಲಾಭ ಏನಪ್ಪ ಅಂದರೆ, ಈ ಷೇರುಗಳ ಮೌಲ್ಯ ಹೆಚ್ಚಾದಂತೆ ನೀವು ಆ ಅಲೆಗಳ ಮೇಲೇರಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯತೆ ಇದೆ. ಇದು ಬಹುದೊಡ್ಡ ಮೊತ್ತದ ಪ್ರತಿಫಲಗಳನ್ನು ಪಡೆಯೋದಕ್ಕೆ ನಿಮಗೆ ಸಹಾಯವನ್ನು ಮಾಡ್ತವೆ. ಸ್ಮಾಲ್ ಕ್ಯಾಪ್ ಫಂಡ್ಗಳು ಅತ್ಯುತ್ತಮವಾದ ಪ್ರತಿಫಲವನ್ನು ಕೊಡ್ತವೆ, ಆದರೆ ಅವು ಬಹಳಷ್ಟು ಏರಿಳಿತಗಳಿಂದ ಕೂಡಿರುವ ಕಾರಣದಿಂದಾಗಿ ಹೆಚ್ಚಿನ ಪ್ರಮಾಣದ ಅಪಾಯವನ್ನು ಹೊಂದಿರ್ತವೆ. ಸಾಮಾನ್ಯವಾಗಿ ಸಣ್ಣ ಕಂಪನಿಗಳು ಉತ್ತಮ ಬೆಳವಣಿಗೆ ಹೊಂದೋದಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ತವೆ. ಇಷ್ಟು ಮಾತ್ರವಲ್ಲದೆ ಷೇರುಪೇಟೆಯಲ್ಲಾಗುವ ಸಣ್ಣ ಪುಟ್ಟ ಬದಲಾವಣೆಗಳು ಸಹ ಸ್ಮಾಲ್ ಕ್ಯಾಪ್ ಷೇರುಗಳ ಮೇಲೆ ಪ್ರಭಾವವನ್ನು ಬೀರ್ತವೆ. ಹೀಗಾಗಿ ಹೂಡಿಕೆದಾರನೊಬ್ಬ ತನ್ನ ರಿಸ್ಕ್ ಲಿಮಿಟ್ ಹಾಗೂ ಹೂಡಿಕೆಯ ಅವಧಿಗಳಿಗೆ ಅನುಗುಣವಾಗಿ ಸ್ಮಾಲ್ ಕ್ಯಾಪ್ ಫಂಡ್ ಒಂದನ್ನು ಆರಿಸಿಕೊಳ್ಳಬೇಕು. ಸಾಮಾನ್ಯವಾಗಿ ಸ್ಮಾಲ್ ಕ್ಯಾಪ್ ಫಂಡ್ ಒಂದರಲ್ಲಿ ಹೂಡಿಕೆ ಮಾಡೋದಕ್ಕೆ ನಿಮಗೆ ಹೆಚ್ಚಿನ ಮಟ್ಟದ ರಿಸ್ಕ್ ಲಿಮಿಟ್ ಹಾಗೂ ದೀರ್ಘಾವಧಿ ಹೂಡಿಕೆಯ ಗುರಿ ಇರಬೇಕಾಗುತ್ತೆ. ಹೀಗಾಗಿ ಈ ಫಂಡ್ಗಳು ರಿಸ್ಕ್ ತೆಗೆದುಕೊಳ್ಳುವವರಿಗೆ ಹಾಗೂ ದೀರ್ಘಾವಧಿ ಹೂಡಿಕೆಯ ಗುರಿ ಇರುವ ಹೂಡಿಕೆದಾರರಿಗೆ ಉತ್ತಮ ಆಗಿವೆ. So in India, obviously there are various mutual fund categories, and small cap is one of those categories which clearly says, which SEBI clearly defines, saying any company which falls beyond the 250, beyond the top 250 companies as per the market capitalization, that's your small cap space, right? So you can invest into those funds, but obviously investors who tend to have that risk appetite to invest into this kind of category, because this category involves high risk, high return, right? So if an investor is a very conservative investor and he's not able to take that risk, then he should avoid this kind of a category. But for a customer who is willing to take that risk and who have that risk appetite, should look at investing into this kind of a fund. ಎಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಮೇಲೆ ಹಾಕುವ ರೀತಿಯಲ್ಲೇ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳ ಮೇಲೂ ಕೂಡ ತೆರಿಗೆಗಳನ್ನು ಹಾಕಲಾಗುತ್ತೆ. ನೀವೇನಾದರೂ ನಿಮ್ಮ ಎಕ್ವಿಟಿ ಫಂಡ್ನ ಯೂನಿಟ್ಗಳನ್ನು ಕೊಂಡ 1 ವರ್ಷದ ಒಳಗೆ ನಗದೀಕರಿಸಿಕೊಂಡಲ್ಲಿ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಪಡಿತೀರಿ. ನಿಮ್ಮ ಆದಾಯದ ಶ್ರೇಣಿ ಯಾವುದೇ ಆಗಿದ್ರೂ ಕೂಡ ಇಂತಹ ಫಂಡ್ಗಳಿಂದ ಬರುವಂತಹ ಪ್ರತಿಫಲದ ಮೇಲೆ 15% ತೆರಿಗೆಯನ್ನು ಹಾಕಲಾಗುತ್ತೆ. ಎಕ್ವಿಟಿ ಫಂಡ್ನ ಯೂನಿಟ್ಗಳನ್ನು 1 ವರ್ಷಕ್ಕೂ ಹೆಚ್ಚಿನ ಅವಧಿಗೆ ಇಟ್ಟುಕೊಂಡ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಆದಾಗ್ಯೂ 1 ಲಕ್ಷದವರೆಗಿನ ಪ್ರತಿಫಲಗಳಿಗೆ ತೆರಿಗೆ ಇರುವುದಿಲ್ಲ. ಆದರೆ 1 ಲಕ್ಷಕ್ಕೆ ಮೀರಿದ ಪ್ರತಿಫಲಗಳಿಗೆ ನೀವು 10% ದರದಲ್ಲಿ ತೆರಿಗೆಯನ್ನು ಕೊಡಬೇಕಾಗುತ್ತೆ. ಹಾಗೂ ನಿಮಗೆ ಇದರ ಮೇಲೆ ಇಂಡೆಕ್ಸೇಷನ್ ಲಾಭ ಕೂಡ ಸಿಗೋದಿಲ್ಲ. ಪ್ರತಿಫಲಗಳ ವಿಷಯಕ್ಕೆ ಬರುವುದಾದರೆ ಸ್ಮಾಲ್ ಕ್ಯಾಪ್ ಫಂಡ್ಗಳು ಕಳೆದ 5 ರಿಂದ 10 ವರ್ಷಗಳಲ್ಲಿ S&P BSE
250 ಸ್ಮಾಲ್ ಕ್ಯಾಪ್ ಸೂಚ್ಯಂಕದ ಮಾನದಂಡದ ಮಿತಿಯನ್ನು ಮೀರಿದ ಸಾಧನೆಯನ್ನು ಮಾಡಿವೆ. ಕಳೆದ 3 ವರ್ಷಗಳಲ್ಲಿ ಈ ಫಂಡ್ಗಳು ಶೇಕಡ 40% ಪ್ರತಿಫಲಗಳನ್ನು ನೀಡಿವೆ. ಆದಾಗ್ಯೂ ಇದಕ್ಕೆ ಬೇಸ್ ಎಫೆಕ್ಟ್ ದೊಡ್ಡ ಕಾರಣವಾಗಿರುತ್ತೆ. 3 ವರ್ಷಗಳ ಹಿಂದಿನಿಂದ 2020ರಲ್ಲಿ ಕೋವಿಡ್ನ ಕಾರಣದಿಂದ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಹೀಗಾಗಿ ಎಲ್ಲ ಷೇರುಗಳ ಮೌಲ್ಯಗಳು ಕೂಡ ಬಿದ್ದು ಹೋಗಿದ್ವು. ಉದಾಹರಣೆಗೆ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ನ ಷೇರು ಶೇಕಡ 44% ಕುಸಿದಿತ್ತು. So yeah, the last 3 year has been a very good period for the small cap category, and the last 3 year would be, you can define the last 3 year like post-COVID era, right? When the markets were down, then they picked it up, right? But in the last 1 year, if I just consider the last 1 year, the return of small cap has been in the negative territory. But when I compare that with the headline indices, right, the Sensex and the Nifty, which has delivered a positive return, but small cap for some reason has not been able to deliver that kind of a return. But over a 3-year period, the category has delivered around 33 to 35% return. If I just go back in history, and since 2007, if I see on a calendar year basis, right, since 2007, there are only 5 instances where small cap category has delivered a negative return. And any subsequent year, right, and the history has proven, right, except 2019, when the category delivered roughly around 25 to 30% return. Given this scenario, and given the scenario where we are today, right, wherein we expect the RBI to get into a pause zone, right, maximum of 25 bips hike from here, and then it should stabilize. That would be an ideal scenario for these kind of companies. Why? Because these kind of companies, when their input margins, right, when their input cost goes down because of various interest rate scenarios, that's when they tend to have an attractive margin, right? And that's when they tend to do good. So I would feel maybe the last 1 year has not been so good, but where I am today, what we can see now, I feel it should be a good tactical play in your portfolio, and you should have a good tactical allocation to the category. ಇನ್ನು ಬಹಳಷ್ಟು ಸಮಯಗಳಲ್ಲಿ ಷೇರುಪೇಟೆಯ ಸ್ಥಿತಿಗತಿಗಳು ಉತ್ತಮ ಆಗಿದ್ದಾಗ ಸ್ಮಾಲ್ ಕ್ಯಾಪ್ ಫಂಡ್ಗಳು ಎಕ್ವಿಟಿ ಓರಿಯೆಂಟೆಡ್ ಫಂಡ್ಗಳಿಗಿಂತ ಉತ್ತಮವಾದ ಸಾಧನೆಯನ್ನು ಮಾಡ್ತವೆ. ಅವು ಉತ್ತಮವಾದ ಸಾಧನೆಯನ್ನು ಮಾಡಿದಾಗ ನಿಮ್ಮ ಹೂಡಿಕೆಯೂ ಸಹ ವೇಗವಾಗಿ ಬೆಳೆಯೋದನ್ನು ಗಮನಿಸಲಾಗಿದೆ. ಆದರೆ ಅವು ಕುಸಿತ ಕಂಡಾಗ ನಷ್ಟವನ್ನು ಅನುಭವಿಸುವುದನ್ನು ಕೂಡ ನಾವು ಗಮನಿಸ್ತೇವೆ. ಇದರಿಂದಾಗಿಯೇ ಅವುಗಳಲ್ಲಿ ಹೆಚ್ಚಿನ ಮಟ್ಟದ ರಿಸ್ಕ್ ಇರುತ್ತೆ. ಸಣ್ಣ ಕಂಪನಿಗಳು ಷೇರುಪೇಟೆಯ ಕುಸಿತದ ಅಂದರೆ ಕರಡಿಯ ಕುಣಿತದ ಸಮಯದಲ್ಲಿ ಮಾರುಕಟ್ಟೆಯ ಸವಾಲಿನ ಸ್ಥಿತಿಗತಿಗಳನ್ನು ದಾಟೋದಕ್ಕೆ ಆರ್ಥಿಕ ಸಂಪನ್ಮೂಲದ ಕೊರತೆಯ ಕಾರಣದಿಂದ ಕಳಪೆ ಸಾಧನೆಯನ್ನು ತೋರಿಸುವಂತಹ ಪ್ರವೃತ್ತಿಯೂ ಕೂಡ ಹೊಂದಿರ್ತವೆ. ಆದ್ದರಿಂದ ಈ ಫಂಡ್ಗಳು ಗಮನಾರ್ಹವಾದಂತಹ ಅನಿಶ್ಚಿತತೆಯನ್ನು ಅನುಭವಿಸ್ತವೆ. ಭಾರತದ ಮ್ಯೂಚುವಲ್ ಫಂಡ್ಗಳ ಒಕ್ಕೂಟದಿಂದ ಪಡೆದ ದತ್ತಾಂಶಗಳ ಪ್ರಕಾರ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿನ ಹೂಡಿಕೆಗಳು ಜನವರಿ 2023ರಲ್ಲಿ 2255.85 ಕೋಟಿ, ಇನ್ನು ಫೆಬ್ರವರಿ 2023ರಲ್ಲಿ 2246.30 ಕೋಟಿ ಮತ್ತು ಮಾರ್ಚ್ 2023ರಲ್ಲಿ 2430.04 ಕೋಟಿಗಳಷ್ಟು ಇತ್ತು ಎಂಬುದು ಕಂಡುಬರುತ್ತದೆ. ಹಾಗೆಯೇ ಮಾರ್ಚ್ 2023ರವರೆಗಿನ 1 ವರ್ಷದಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ಗಳ ನಿರ್ವಹಣೆಯಲ್ಲಿದ್ದಂತಹ ಸ್ವತ್ತುಗಳ ಮೌಲ್ಯ ಸುಮಾರು ಶೇಕಡ 25% ಏರಿಕೆಯಾಗಿತ್ತು ಎಂಬುದು ಅಂಕಿ ಅಂಶಗಳು ತೋರಿಸಿವೆ. ಸ್ಮಾಲ್ ಕ್ಯಾಪ್ ಫಂಡ್ಗಳು ಯುವ ಹೂಡಿಕೆದಾರರನ್ನು ಆಕರ್ಷಿಸುತ್ತಿವೆ. ಹೊಸ ಸಹಸ್ರಮಾನದ ಯುವಕರಲ್ಲಿ ಹಣಕಾಸು ಸಾಧನಗಳ ಬಗ್ಗೆ ಹೆಚ್ಚುತ್ತಿರುವ ತಿಳುವಳಿಕೆಯೇ ಇದಕ್ಕೆ ಕಾರಣವಾಗಿದೆ. ಮುಂದಿನ 5 ರಿಂದ 7 ವರ್ಷಗಳಲ್ಲಿ ಯುವ ಹೂಡಿಕೆದಾರರು ಈ ಫಂಡ್ಗಳಲ್ಲಿ ಕಂಡುಬರಬಹುದಾದಂತಹ ಏರಿಳಿತಗಳನ್ನು ತಾಳಿಕೊಳ್ಳೋದಕ್ಕೆ ಶಕ್ತಿಯನ್ನು ನೀಡುವಂತಹ ಆರ್ಥಿಕ ಸಂಪನ್ಮೂಲಗಳನ್ನು ಹೊಂದಿರ್ತಾರೆ. ಇದು ಅವರಿಗೆ ನಿವೃತ್ತಿ ಮತ್ತು ಅವರ ಮಕ್ಕಳ ವಿದ್ಯಾಭ್ಯಾಸಗಳಂತಹ ದೀರ್ಘಾವಧಿಯ ಉದ್ದೇಶಗಳನ್ನು ಯೋಜಿಸುವ ಅವಕಾಶವನ್ನು ಕೊಡ್ತದೆ. ಓಕೆ, ಒಂದು ವೇಳೆ ಹೂಡಿಕೆದಾರನೊಬ್ಬ ಸ್ಮಾಲ್ ಕ್ಯಾಪ್ ಫಂಡ್ ಒಂದರಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸಿದರೆ ಅವನು ಅದರಿಂದ ಬರ್ತಕ್ಕಂಥ ಪ್ರತಿಫಲವನ್ನು ಮಾತ್ರ ಗಮನಿಸಬಾರದು. ಬದಲಾಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವ ಮೊದಲು ಅವನು ಅದರಿಂದ ಬಂದಂತಹ ಪ್ರತಿಫಲಗಳನ್ನು ಅದು ತನ್ನ ಗರಿಷ್ಠ ಸಾಧನೆಯನ್ನು ಮಾಡಿದ್ದಾಗ ನೀಡಿದ್ದಂತಹ ಪ್ರತಿಫಲಗಳ ಜೊತೆಗೆ ಹೋಲಿಸಿ ನೋಡಬೇಕು. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ವ್ಯವಸ್ಥಿತವಾದಂತಹ ಹೂಡಿಕೆ ಯೋಜನೆಗಳ ಮೂಲಕ ಹೂಡಿಕೆಯನ್ನು ಮಾಡಬೇಕು ಅನ್ನೋದು ಕೂಡ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳ ಸಲಹೆ ಆಗಿದೆ. ಈ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡುವ ಮೊದಲು ಅವುಗಳ ಉದ್ದೇಶ, ರಿಸ್ಕ್ ಲಿಮಿಟ್ ಮತ್ತು ಹೂಡಿಕೆಯ ಕಾಲಾವಧಿಗಳನ್ನು ಪರಿಗಣಿಸಲೇಬೇಕು.
ದೊಡ್ಡ ಮಟ್ಟದ ನಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಹೂಡಿಕೆದಾರನೊಬ್ಬ ತನ್ನ ಪೋರ್ಟ್ಫೋಲಿಯೋದ ಒಂದು ಸಣ್ಣ ಭಾಗವನ್ನು ಸ್ಮಾಲ್ ಕ್ಯಾಪ್ ಫಂಡ್ಗಳಿಗೆ ಹಂಚಿಬಿಡಬೇಕು ಅನ್ನೋದು ಒಂದು ಮುಖ್ಯವಾದ ಸಲಹೆ ಆಗಿದೆ.